ಸೊ ಫ್ರೆಂಡ್ಸ್ ಇಲ್ಲ ನಮಗೆ ಒಂದು ಚಾನಲ್ ತೋರಿಸ್ತೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದ್ರ ಮೇಲೆ ವ್ಯೂಸ್ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಬರ್ತದೆ. 3 ದಿನ ಹಿಂದೆ ನಾನು ಅಪ್ಲೋಡ್ ಮಾಡಿದರೆ ಇದಕ್ಕೆ 68,000 ವ್ಯೂಸ್ ಬಂದಿದೆ. ಇದು 10 ದಿನ ಹಿಂದೆ ಅಪ್ಲೋಡ್ ಮಾಡಿದರೆ ಇದಕ್ಕೆ 96,000 ವ್ಯೂಸ್ ಬಂದಿದೆ. ಹಾಗೂ ಫ್ರೆಂಡ್ಸ್ ನೀವು ಬಂದು ಪಾಪ್ಯುಲರ್ ಮೇಲೆ ಕ್ಲಿಕ್ ಮಾಡಿದ್ರ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವ್ರದ್ದು ವಿಡಿಯೋಸ್ ಮೇಲೆ ನೋಡಿ ಫ್ರೆಂಡ್ಸ್ 22 ಮಿಲಿಯನ್ ವ್ಯೂಸ್ ಬಂದಿದೆ. ಇದಕ್ಕೆ ನೋಡಿ ಫ್ರೆಂಡ್ಸ್, ಇದಕ್ಕೂ 22 ಮಿಲಿಯನ್ ವ್ಯೂಸ್ ಬಂದಿದೆ. ಇದಕ್ಕೆ ನೋಡ್ತಾ ಇರಬಹುದು ಫ್ರೆಂಡ್ಸ್ 18 ಮಿಲಿಯನ್ ವ್ಯೂಸ್ ಬಂದಿದೆ. ನೆಕ್ಸ್ಟ್ ಇದು ನೋಡಿ ಫ್ರೆಂಡ್ಸ್, ಇದಕ್ಕೂ ಕೂಡ 18 ಮಿಲಿಯನ್ ವ್ಯೂಸ್ ಬಂದಿದೆ. ಸೊ ಇಲ್ಲಿ ಬಂದು ಫ್ರೆಂಡ್ಸ್ ನೀವು ನೋಡಿದರೆ ಪ್ರತಿಯೊಂದು ವಿಡಿಯೋ ಮೇಲೆ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇದರಲ್ಲಿ ಮಿಲಿಯನ್ ಅಲ್ಲಿ ವ್ಯೂಸ್ ಅನ್ನ ನಿಮಗೆ ನೋಡೋಕೆ ಸಿಗ್ತದೆ. ಇದರಿಂದಾನೇ ಫ್ರೆಂಡ್ಸ್ ನೀವು ಯೋಚನೆ ಮಾಡಬಹುದು ಇವರು ಎಷ್ಟೊಂದು ದುಡ್ಡನ್ನ ಗಳಿಸ್ತಾರೆ ಅಂತ. ಹಾಗೆ ಫ್ರೆಂಡ್ಸ್ ಇದೊಂದು ಬೇರೆ ಚಾನಲ್ ಇದೆ. ಸೊ ನೋಡ್ತಾ ಇರಬಹುದು ಇದಕ್ಕೆ ವ್ಯೂಸ್ ನೋಡಿ ಫ್ರೆಂಡ್ಸ್ ಎಷ್ಟು ಬಂದಿದೆ, 2,50,000 ಬಂದಿದೆ ಕೇವಲ 2 ದಿನ ಒಳಗಡೆ. ಹಾಗೂ ಫ್ರೆಂಡ್ಸ್ ನೋಡ್ತಾ ಇರಬಹುದು 12 ದಿನ ಹಿಂದೆ ಈ ವಿಡಿಯೋನ ಅಪ್ಲೋಡ್ ಮಾಡಿದರೆ ಇದಕ್ಕೆ 4 ಲಕ್ಷ ವ್ಯೂಸ್ ಬಂದಿದೆ. ಅದೇ ರೀತಿ ನಾವು ಬಂದು ಪಾಪ್ಯುಲರ್ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿ ನೋಡಿದ್ರೆ 18 ಮಿಲಿಯನ್, 7 ಮಿಲಿಯನ್, ಇಲ್ಲಿ ನೋಡ್ತಾ ಇರಬಹುದು ಇದಕ್ಕೆ 7 ಮಿಲಿಯನ್ ಬಂದಿದೆ. ನೋಡ್ತಾ ಇರಬಹುದು ಫ್ರೆಂಡ್ಸ್ ಪ್ರತಿಯೊಂದು ವಿಡಿಯೋ ಮೇಲೆ ಮಿಲಿಯನ್ ಅಲ್ಲಿ ವ್ಯೂಸ್ ಹೋಗ್ತದೆ. ಸೊ ಯೋಚನೆ ಮಾಡಬಹುದು ಫ್ರೆಂಡ್ಸ್ ನೀವೆಲ್ಲಿ ಇವರು ಕೇವಲ ಒಂದೊಂದು ವಿಡಿಯೋ ಹಿಂದೆ ಫ್ರೆಂಡ್ಸ್ ಲಕ್ಷಾಂತರ ರೂಪಾಯಿನ ಗಳಿಸ್ತಾರೆ ಕೇವಲ ಒಂದು ವಿಡಿಯೋ ಇಂದ. ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ನಿಮಗೆ ಹೇಳ್ತಿದ್ದೀನಿ ಹೇಗೆ ನೀವು ಈ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದು ಅಂತ. ಹಾಗೂ ಫ್ರೆಂಡ್ಸ್ ಇದು ಸಿಂಪಲ್ ಕಾಪಿ ಪೇಸ್ಟ್ ವರ್ಕ್ ಅಂತಾನೆ ಹೇಳ್ಬೋದು. ಇಲ್ಲಿ ಕಾಪಿ ಪೇಸ್ಟ್ ಅಂದ ತಕ್ಷಣ ಫ್ರೆಂಡ್ಸ್ ನೀವು ಬೇರೆಯವ್ರ ವಿಡಿಯೋಸ್ಗಳನ್ನ ನಿಮಗೆ ಕಾಪಿ ಮಾಡೋಕೆ ಹೇಳ್ತಿಲ್ಲ. ಇಲ್ಲಿ ಫ್ರೆಂಡ್ಸ್ ನಮಗೆ ಹೇಳ್ತಿದ್ದೀನಿ ನೀವು ಹೇಗೆ ಸ್ವತಃ ಈ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದು ಅಂತ. ತುಂಬಾನೇ ಈಸಿ ಮೆಥಡ್ ಇದೆ ಫ್ರೆಂಡ್ಸ್. ನೋಡಿ ನೀವು ಕೂಡ ಗಾಬರಿ ಆಗ್ತೀರಾ, ಶಾಕ್ ಆಗ್ತೀರಾ. ಸೊ ಇದು ನಾವು ಮೊದಲೇ ಯಾಕೆ ಯೋಚನೆ ಮಾಡಿಲ್ಲ ಅಂತ ನಿಮ್ಮ ಮೈಂಡಲ್ಲೂ ಕೂಡ ಬರುತ್ತೆ. ಸೊ ಕಂಪ್ಲೀಟ್ ಫ್ರೆಂಡ್ಸ್ ನಿಮಗೆ ಮಾಹಿತಿನ ಕೊಡ್ತೀನಿ. ಇದರ ಸೀಕ್ರೆಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಯಾರು ಫ್ರೆಂಡ್ಸ್ ಈ ರೀತಿ ವಿಡಿಯೋಸ್ಗಳನ್ನ ಮಾಡೋದಿಲ್ಲ, ಬಟ್ ನಿಮಗೋಸ್ಕರ ಫ್ರೆಂಡ್ಸ್ ನಾನು ಈ ರೀತಿ ವಿಡಿಯೋಸ್ಗಳನ್ನ ತಗೊಂಡು ಬರ್ತಾ ಇರ್ತೀನಿ. ಸೊ ಹಾಗಾಗಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಹಾಗೂ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವ್ರ ಚಾನಲ್ಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, 1.9 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಗೂ ಫ್ರೆಂಡ್ಸ್ ನಿಮಗೆ ಯಾವಾಗಲೂ ಚಾನಲ್ ತೋರಿಸಿದಿಲ್ಲ, ಇದಕ್ಕೆ ಸಬ್ಸ್ಕ್ರೈಬರ್ಸ್ ನೋಡಿ ಫ್ರೆಂಡ್ಸ್ ಎಷ್ಟಿದ್ದಾರೆ, 3.91 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಗೂ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಇವ್ರ ಚಾನಲ್ ಇದಷ್ಟೇ ಅಲ್ಲ, ಹೋಮ್ ಅಲ್ಲಿ ಬಂದ್ರೆ ಫ್ರೆಂಡ್ಸ್ ಇವ್ರು ಏನ್ ಮಾಡಿದ್ರೆ ಇದೇ ರೀತಿ ಫ್ರೆಂಡ್ಸ್ ಇಲ್ಲಿ 3 ಚಾನಲ್ಸ್ ಅನ್ನು ಇವರು ಕ್ರಿಯೇಟ್ ಮಾಡಿದ್ದಾರೆ. ಸೊ 3 ಚಾನಲ್ ಕ್ಯಾಟಗರಿ ಸೇಮ್ ಇದೆ. ಹಾಗೂ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವ್ರು ಬೇರೆ ಚಾನಲ್ ಮೇಲೆ 3 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಇದರ ಮೇಲೆ 5 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಗೂ ಇದರಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇದು ರೀಸೆಂಟ್ ಆಗಿ ಓಪನ್ ಮಾಡಿದ್ರೆ ಇದಕ್ಕೆ 51,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಯೋಚನೆ ಮಾಡಬಹುದು ಫ್ರೆಂಡ್ಸ್ ಇವರು ಕೇವಲ ಯೂಟ್ಯೂಬ್ ಇಂದ ಈ ರೀತಿಯ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಗಳಿಸಿದ್ದಾರೆ. ಸೊ ಇವಾಗ ಫ್ರೆಂಡ್ಸ್ ನಾನು ಮಾಡ್ತೀನಿ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಈ ವಿಡಿಯೋನ ಪ್ಲೇ ಮಾಡೋಣ. ಮೊದಲಿಗೆ ಪೌಸ್ ಮಾಡೋಣ. ಪೌಸ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಬರೋಣ. ಕೆಳಗಡೆ ಬಂದು ಮೋರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಮೋರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಆಪ್ಷನ್ ನೋಡೋಕೆ ಸಿಗ್ತದೆ ಥ್ಯಾಂಕ್ಸ್. ಈ ಫೀಚರ್ ಫ್ರೆಂಡ್ಸ್ ಇವರು ಅನೇಬಲ್ ಮಾಡಿಟ್ಟಿದ್ದಾರೆ. ಸೊ ಇದು ಯಾವಾಗ ಅನೇಬಲ್ ಆಗುತ್ತೆ ಗೊತ್ತಾ, ಯಾವಾಗ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತಲ್ಲ ಅವಾಗ ಮಾತ್ರ ಫ್ರೆಂಡ್ಸ್ ಈ ಫೀಚರ್ ನಿಮಗೆ ನೋಡೋಕೆ ಸಿಗುತ್ತೆ. ಸೊ ಇದರಿಂದ ಫ್ರೆಂಡ್ಸ್ ಏನು ನಮಗೆ ಅರ್ಥ ಆಗುತ್ತೆ, ಈ ರೀತಿ ವಿಡಿಯೋಸ್ ನೀವು ಕ್ರಿಯೇಟ್ ಮಾಡೋದ್ರಿಂದ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಅದರಿಂದ ಫ್ರೆಂಡ್ಸ್ ನೀವು ಲಕ್ಷಾಂತರ ರೂಪಾಯಿ ದುಡ್ಡನ್ನ ಗಳಿಸಬಹುದು. ಅದೇ ರೀತಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವಾಗ ನಾನು ಸೆಕೆಂಡ್ ಚಾನಲ್ ಓಪನ್ ಮಾಡಿದ್ದೀನಿ. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಇದನ್ನ ಪೌಸ್ ಮಾಡೋಣ. ಪೌಸ್ ಮಾಡೋದ ಆದ ನಂತರ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಮೋರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈ ಚಾನಲ್ ಕೂಡ ಮಾನಿಟೈಸೇಷನ್ ಆಗಿದೆ. ಸೊ ಈ ರೀತಿ ವಿಡಿಯೋಸ್ ಫ್ರೆಂಡ್ಸ್ ನೀವು ಕ್ರಿಯೇಟ್ ಮಾಡೋದ್ರಿಂದ ನೀವು ಕೂಡ ಇವ್ರ ತರ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಬಂತು ಅಂತ ಅನ್ಕೊಳ್ಳಿ ಫ್ರೆಂಡ್ಸ್, ನೀವು ಲಕ್ಷಾಂತರ ರೂಪಾಯಿನ ಗಳಿಸಬಹುದು. ಸೊ ಹಾಗೂ ಫ್ರೆಂಡ್ಸ್ ಇವಾಗ ಇವ್ರದ್ದು ಅರ್ನಿಂಗ್ ನಿಮಗೆ ತೋರಿಸ್ತೀನಿ ಎಷ್ಟು ಆಗ್ತಾ ಇರಬಹುದು ಅಂತ. ಸೊ ಇವಾಗ ಫ್ರೆಂಡ್ಸ್ ನಾನು ಇವ್ರದ್ದು ಅರ್ನಿಂಗ್ ತೋರಿಸ್ತೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಅದು ಸೇಮ್ ಚಾನಲ್ ಇದೆ. ಸೊ ನೋಡ್ತಾ ಇರಬಹುದು 1.9 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಿಮ್ಗೆ ಯಾವಾಗಲೂ ತೋರಿಸಿದಿಲ್ಲ ಸೇಮ್ ಚಾನಲ್ ಇದೆ. ಓಕೆ, ಸೊ ಇವ್ರದ್ದು ಫ್ರೆಂಡ್ಸ್ ಇವಾಗ ಅರ್ನಿಂಗ್ ಬಗ್ಗೆ ಮಾತಾಡಿದ್ರೆ ನೀವು ನೋಡ್ತಾ ಇರಬಹುದು ಎಸ್ಟಿಮೇಟೆಡ್ ಮಂತ್ಲಿ ಅರ್ನಿಂಗ್ ಫ್ರೆಂಡ್ಸ್ ಇವರು $2,000 ಇಂದ ಹಿಡಿದು $41,000 ಅರ್ನ್ ಮಾಡ್ತಿದ್ದಾರೆ. 41,000 ನಾವು ಕೌಂಟ್ ಮಾಡೋದು ಬೇಡ, ಕೇವಲ $2,000 ಅಂತಾನೆ ಅನ್ಕೊಳ್ಳೋಣ. $2,000 ಫ್ರೆಂಡ್ಸ್ ಐ ಥಿಂಕ್ ಇದಕ್ಕಿಂತ ಜಾಸ್ತಿ ನೀವು ಅರ್ನ್ ಮಾಡ್ತಿದ್ದಾರೆ. ಯಾಕಂದ್ರೆ ನಿಮಗೂ ಗೊತ್ತಿದೆ ಪ್ರತಿಯೊಂದು ವಿಡಿಯೋ ಫ್ರೆಂಡ್ಸ್ ಮಿಲಿಯನ್ ಅಲ್ಲಿ ಹೋಗ್ತಾ ಇದೆ. ಸೊ ಇದರ ಅರ್ಥ ಫ್ರೆಂಡ್ಸ್ ಇವರು ಏನಿಲ್ಲ ಅಂದ್ರೂ ಮಂತ್ಲಿ ಫ್ರೆಂಡ್ಸ್ ಇಲ್ಲಿ 3 ರಿಂದ 4 ಲಕ್ಷ ರೂಪಾಯಿ ಅರ್ನ್ ಮಾಡ್ತಿದ್ದಾರೆ. ಓಕೆ, ಅದೇ ರೀತಿ ಫ್ರೆಂಡ್ಸ್ ಈ ಚಾನಲ್ ಅರ್ನಿಂಗ್ ನೋಡಬೇಕು ಅಂದ್ರೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವರು $1,500 ಅರ್ನ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಫ್ರೆಂಡ್ಸ್ ಇವರು 1,500 ಅಂದ್ರೆ ಎಷ್ಟಾಗುತ್ತೆ, 1.5 ಲಕ್ಷ ಆಗುತ್ತೆ. ಬಟ್ ಐ ಥಿಂಕ್ ಫ್ರೆಂಡ್ಸ್ ಇಲ್ಲಿ ಇವರು ಕೇವಲ ಒಂದು ವಿಡಿಯೋದಿಂದ ಮಾತ್ರ ಇವರು ಲಕ್ಷಾಂತರ ದುಡ್ಡನ್ನು ಗಳಿಸಿದ್ದಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವರು ಏನಿಲ್ಲ ಅಂದ್ರೂ ಮಂತ್ಲಿ 2 ರಿಂದ 3 ಲಕ್ಷ 4 ಲಕ್ಷ ರೂಪಾಯಿ ಈಸಿಲಿ ಅರ್ನಿಂಗ್ ಮಾಡ್ತಿದ್ದಾರೆ. ಓಕೆ, ಸೊ ಬನ್ನಿ ಹಾಗಾದ್ರೆ ನಾನು ನಿಮಗೆ ಇವಾಗ ಹೇಳ್ತಿದ್ದೀನಿ ನೀವು ಹೇಗೆ ಈ ರೀತಿ ವಿಡಿಯೋಸ್ಗಳನ್ನ ನಿಮ್ಮ ಮೊಬೈಲ್ ಫೋನ್ ಇಂದ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಾನು ಮೊಬೈಲ್ ಫೋನ್ ಅನ್ನು ಓಪನ್ ಮಾಡಿದ್ದೀನಿ. ಹಾಗೂ ಫ್ರೆಂಡ್ಸ್ ನಾನು ಇವಾಗ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಇದ್ದೀನಿ. ಇಲ್ಲಿ ಬಂದು ಫ್ರೆಂಡ್ಸ್ ನಾನು ಡಿಟೆಕ್ಟಿವ್ ಮೆಹುಲ್ ಅಂತ ಸರ್ಚ್ ಮಾಡಿದ್ದೀನಿ. ಇಲ್ಲಿ ನಮ್ಮ ಹತ್ರ ಒಂದು ಅಪ್ಲಿಕೇಶನ್ ಬಂದಿದೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದು ಅಪ್ಲಿಕೇಶನ್ ಅಲ್ಲಿ ನಿಮಗೆ ಫೇಸ್ ಕಾಣ್ತಿದಿಲ್ಲ, ಈ ಫೇಸ್ ಹಾಗೂ ಇಲ್ಲಿ ನಿಮಗೆ ಅವಾಗಲೇ ಅಂತ ತೋರಿಸಿದಿಲ್ಲ ಚಾನಲ್ದು ಆ ಫೇಸ್ ನೋಡಿ ಫ್ರೆಂಡ್ಸ್ ಎರಡೂ ಸೇಮ್ ಇದೆ. ಸೊ ಇದರಿಂದ ಫ್ರೆಂಡ್ಸ್ ನಿಮಗೆ ಅರ್ಥ ಆಯ್ತಾ ಇವರು ಯಾವ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ. ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋ ಪೂರ್ತಿ ನೋಡಿ, ಇನ್ನೂ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವೇನ್ ಮಾಡೋಣ ಗೊತ್ತಾ, ಇದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಸೊ ಇಲ್ಲಿಂದ ಫ್ರೆಂಡ್ಸ್ ನಾನು ಇನ್ಸ್ಟಾಲ್ ಮಾಡ್ತಾ ಇದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮ್ದಲ್ಲಿ ಆಪ್ ಇನ್ಸ್ಟಾಲ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ನಲ್ಲಿ ಪ್ಲೇ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಸಿಂಪಲ್ ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಒಂದು ಗೇಮ್ ಬರುತ್ತೆ ಅದನ್ನ ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲ ಯಾವ ರೀತಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ತಾ ಇದೀನಲ್ಲ ಈ ರೀತಿ ಫ್ರೆಂಡ್ಸ್ ನಿಮಗೆ ನೀವು ಆಡುವಂಥ ಗೇಮ್ ಅನ್ನ ಸ್ಕ್ರೀನ್ ರೆಕಾರ್ಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಮ್ಯೂಸಿಕ್ ಬರ್ತದೆ. ಸೊ ನಾನು ಅದನ್ನು ಆಫ್ ಮಾಡ್ತಾ ಇದ್ದೀನಿ ಮೊದಲಿಗೆ ಸೌಂಡು. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಿಮಗೆ ಲ್ಯಾಂಗ್ವೇಜಸ್ ನೋಡೋಕೆ ಸಿಗುತ್ತೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕು ಆ ಲ್ಯಾಂಗ್ವೇಜ್ ಅಲ್ಲಿ ಸೆಲೆಕ್ಟ್ ಮಾಡಬಹುದು. ಇಲ್ಲಿ ಫ್ರೆಂಡ್ಸ್ ಹಿಂದಿ ಇದೆ, ಇಂಗ್ಲಿಷ್ ಇದೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಇದೆ. ಇಲ್ಲಿ ನಾನು ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡೋಣ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮ್ಗೆ ಇಲ್ಲಿ ಏನು ಬಂದಿದೆ, ಕೇಸ್ 1 ಏರ್ಪೋರ್ಟ್ ಸ್ಮಗ್ಲರ್ ಅಂತ ಬಂದಿದೆ. ಸೊ ಸಿಂಪ್ಲಿ ಫ್ರೆಂಡ್ಸ್ ಏನು ಮಾಡ್ತೀನಿ ಇವಾಗ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇರಬಹುದು ನಿಮ್ಮ ಮುಂದೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಬರ್ತದೆ ಆ ಕೇಸ್ ರಿಲೇಟೆಡ್. ನಿಮ್ಗೆ ಏನು ಮಾಡಬೇಕಾಗುತ್ತೆ, ಇದನ್ನ ಫ್ರೆಂಡ್ಸ್ ಓದಬೇಕಾಗುತ್ತೆ. ಓದಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಫ್ರೆಂಡ್ಸ್ ನಮ್ಗೆ ಏನು ಮಾಡಬೇಕಾಗುತ್ತೆ, ಅದನ್ನ ಕನ್ನಡದಲ್ಲಿ ವೈಸ್ ಓವರ್ ಮಾಡಬೇಕಾಗುತ್ತೆ. ಓಕೆ, ಒಂದು ಸ್ಟೋರಿನ ಬಿಲ್ಡ್ ಮಾಡಬೇಕಾಗುತ್ತೆ. ಅದು
ಹೇಗೆ ಅಂತ ಹೇಳ್ತೀನಿ. ಸೊ ಇವಾಗ ಫ್ರೆಂಡ್ಸ್ ಇದನ್ನ ಓದ್ಕೋತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಏನಂತ ಬಂದಿದೆ, ಡಿಟೆಕ್ಟಿವ್ ಮೆಹುಲ್ ಇಸ್ ಕಾಲ್ಡ್ ಟು ಫೈಂಡ್ ದ ಸ್ಮಗ್ಲರ್ ಪೊಲೀಸ್ ಹ್ಯಾಡ್ ಐಡೆಂಟಿಫೈ 4 days on which drugs were smuggled ಅಂತಿದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನು ಮಾಡಿದಾನೆ, ಪೊಲೀಸ್ ಫ್ರೆಂಡ್ಸ್ ಏರ್ಪೋರ್ಟ್ ಅಲ್ಲಿ ಸ್ಮಗ್ಲರ್ನ ಚೆಕ್ ಮಾಡ್ತಿದ್ದ, ಅದಕ್ಕೋಸ್ಕರ ಫ್ರೆಂಡ್ಸ್ ಇವರು ಡಿಟೆಕ್ಟಿವ್ ಮೆಹುಲ್ಗೆ ಕರೆಸಿದ್ದಾನೆ. ಓಕೆ, ಸೊ ಇದನ್ನ ಫ್ರೆಂಡ್ಸ್ ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಸೀನ್ಗೆ ಹೋಗೋಣ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಡೇ 1 ಇದೆ. ಓಕೆ, January 21 ಇದೆ. ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು 3 ಜನ ಇದ್ದಾರೆ. ನೆಕ್ಸ್ಟ್ ನಾ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಡೇ 2 ಇದೆ. ಇಲ್ಲಿ 23 ಏಪ್ರಿಲ್ ಇದೆ. ಇದರಲ್ಲಿ ಫ್ರೆಂಡ್ಸ್ 3 ಜನ ಇದ್ದಾರೆ. ನೆಕ್ಸ್ಟ್ ಡೇ 3 ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು 25th January, ಇದರಲ್ಲಿ 3 ಜನ ಇದ್ದಾರೆ. ನೆಕ್ಸ್ಟ್ ಡೇ 4 24th August ಅಂತ ಇದೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇವಾಗ ಲುಕಿಂಗ್ ಅಟ್ ದೀಸ್ ಫುಟೇಜಸ್ ಕ್ಯಾನ್ ಯು ಗೆಸ್ ಹೂ ಈಸ್ ದ ಸ್ಮಗ್ಲರ್ ಅಂತಿದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಇದೇ ರೀತಿ ಕನ್ನಡದಲ್ಲೇ ಹೇಳಬೇಕಾಗುತ್ತೆ, ಜನರಿಗೆ ಒಂದು ಸ್ಟೋರಿನ ಬಿಲ್ಡ್ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇವಾಗ. ಓಕೆ, ಸೊ ಸಿಂಪಲ್ ಇದೆ ಫ್ರೆಂಡ್ಸ್, ನಿಮಗೆ ಅರ್ಥ ಆಯ್ತಾ ನಾ ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ. ಇಲ್ಲಿ ಫ್ರೆಂಡ್ಸ್ ಅವ್ರು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಕೆಳಗಡೆ, ಇದನ್ನೇ ಫ್ರೆಂಡ್ಸ್ ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ವೈಸ್ ಅವ್ರು ಕೊಡಬೇಕಾಗುತ್ತೆ. ಸಿಂಪಲ್ ಇದೆ. ಓಕೆ, ನೆಕ್ಸ್ಟ್ ನೋಡ್ತಾ ಇರ್ಬೋದು ಏನಂತ ಬರೆದಿದ್ದಾರೆ, ಲುಕಿಂಗ್ ಅಟ್ ದೀಸ್ ಫುಟೇಜಸ್ ಕ್ಯಾನ್ ಯು ಗೆಸ್ ಹೂ ಈಸ್ ದ ಸ್ಮಗ್ಲರ್ ಅಂತಿದೆ. ಓಕೆ, ಇಲ್ಲಿ A B C D ಅಂತಿದೆ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ಇದರ ಆಪ್ಷನ್ ಕೊಡಕ್ಕೆ ಹೋಗ್ಬಿಡಿ, ನಾನು ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು 4 ಆಪ್ಷನ್ ಇದೆ. ಸೊ ಇದರಲ್ಲಿ ಫ್ರೆಂಡ್ಸ್ ಇವಾಗ ನಾನು C ಅಂತ ಸೆಲೆಕ್ಟ್ ಮಾಡಿ ನೋಡ್ತಾ ಇದ್ದೀನಿ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಅಂತ ಬಂದಿದೆ, ಫ್ರಮ್ Jan to August the pregnant lady looked the same she used to carry drugs in her ಸ್ಟಮಕ್ ಅಂತಿದೆ. ಸೊ ನೋಡಿ ಫ್ರೆಂಡ್ಸ್, ನಾನು ಸರಿಯಾಗಿ ಗೆಸ್ ಮಾಡಿದೆ, ಇಲ್ಲೊಂದು ಗೆಸ್ಸಿಂಗ್ ಕರೆಕ್ಟ್ ಆಯಿತು. ಸೊ ನಾನು ಡಿಟೆಕ್ಟಿವ್ ಆಗ್ಬೋದು. ಸೊ ನೋಡ್ತಾ ಇರ್ಬೋದು ಇವಾಗ ನಾನು ಸಿಂಪ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ನಮ್ಮದು ಫಸ್ಟ್ ಕೇಸ್ ಕಂಪ್ಲೀಟ್ ಆಯಿತು. ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇದನ್ನು ಹೇಗೆ ಎಡಿಟ್ ಮಾಡೋದು ಅಂತ ನಿಮಗೆ ಹೇಳ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇವಾಗ ನಾನು ಎಡಿಟಿಂಗ್ ಮಾಡೋದು ಹೇಗೆ ಅಂತ ನಿಮಗೆ ಹೇಳ್ತಿದ್ದೀನಿ. ಸೊ ಎಡಿಟಿಂಗ್ಗೋಸ್ಕರ ಫ್ರೆಂಡ್ಸ್ನಲ್ಲಿ ಕೈನ್ ಮಾಸ್ಟರ್ನ ಯೂಸ್ ಮಾಡ್ತಿದ್ದೀನಿ. ಸೊ ನೀವು ಕೂಡ ಫ್ರೆಂಡ್ಸ್ ಫ್ರೀಲಿ ಕೈನ್ ಮಾಸ್ಟರ್ ಡೌನ್ ಮಾಡ್ಕೋಬಹುದು. ಕೈನ್ ಮಾಸ್ಟರ್ ಇದೆ ಹಾಗೂ ಪವರ್ ಡೈರೆಕ್ಟರ್ ಇದೆ, ಅದನ್ನು ಫ್ರೆಂಡ್ಸ್ ನೀವು ಯೂಸ್ ಮಾಡ್ಬೋದು. ಇಲ್ಲಿ ಫ್ರೆಂಡ್ಸ್ ನೀವು ಗೂಗಲ್ ಪ್ಲೇ ಸ್ಟೋರಿಂದ ಡೌನ್ ಮಾಡ್ಕೊಂಡ್ರೆ ಅಂತ ಅನ್ಕೊಳ್ಳಿ, ನಿಮಗೆ ವಾಟರ್ ಮಾರ್ಕ್ ಬರುತ್ತೆ. ನಿಮಗೆ ವಾಟರ್ ಮಾರ್ಕ್ ಸಿಗಬಾರ್ದು ಅಂತಂದರೆ ನೀವು ಸಿಂಪ್ಲಿ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ಹೇಗೆ ನೀವು ಅದನ್ನು ತೆಗೆಯೋದು ಅಂತ, ನಿಮಗೆ ಸಿಕ್ಕಾಪಟ್ಟೆ ವಿಡಿಯೋಸ್ ಬರುತ್ತೆ, ಅದನ್ನು ನೋಡಿ ನೀವು ಕೈನ್ ಮಾಸ್ಟರ್ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ಇವಾಗ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ನಾನು ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾವು 16:9 ರೇಷಿಯೋ ಫಸ್ಟ್ ಒನ್ ಇಲ್ಲ, ನಾನು ಅದನ್ನು ಸೆಲೆಕ್ಟ್ ಮಾಡಿ ಸಿಂಪ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇವಾಗ ನಾನು ಕೈನ್ ಮಾಸ್ಟರ್ ಓಪನ್ ಮಾಡಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಮೀಡಿಯಾದಲ್ಲಿ ಬನ್ನಿ. ಮೀಡಿಯಾದಲ್ಲಿ ಬಂದ ನಂತರ ಇಲ್ಲಿಂದ ನೀವೇನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿರ್ತಾರಲ್ಲ ಆ ಗೇಮ್ ಪ್ಲೇನ ಫ್ರೆಂಡ್ಸ್ ಇದರಲ್ಲಿ ಅಪ್ಲೋಡ್ ಮಾಡಿ ಅಥವಾ ಇಂಪೋರ್ಟ್ ಮಾಡಿ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಅಲ್ಲಿ ಬರ್ತಿದ್ದೀನಿ. ಇಲ್ಲಿಂದ ಫ್ರೆಂಡ್ಸ್ ಆ ಸ್ಕ್ರೀನ್ ರೆಕಾರ್ಡಿಂಗ್ ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಸಿಂಪಲ್. ನೆಕ್ಸ್ಟ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇವಾಗ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಯಾವ ಪೋರ್ಷನ್ ಬೇಡವೋ ಅದನ್ನ ಡಿಲೀಟ್ ಮಾಡ್ತಿದ್ದೀನಿ. ಇದನ್ನ ಡಿಲೀಟ್ ಮಾಡೋಕ್ಕೋಸ್ಕರ ಫ್ರೆಂಡ್ಸ್ ನಿಮಗೆ ಏನು ಮಾಡಬೇಕಾಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮೇಲ್ಗಡೆ ನಿಮ್ಮದು ಆಪ್ಷನ್ ನೋಡೋಕೆ ಸಿಗುತ್ತೆ, ಟ್ರಿಮ್ ಅಂಡ್ ಸ್ಪ್ಲಿಟ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇವಾಗ ನಿಮ್ಮ ಹತ್ರ 2 ಪೋರ್ಷನ್ ಬಂದಿದೆ. ಒಂದು ನೋಡ್ತಾ ಇರ್ಬೋದು ಇದು ಇವಾಗ ಎಲ್ಲೋ ಇಲ್ಲಿ ಬಂದಿದೆ. ನೆಕ್ಸ್ಟ್ ಒಂದು ಪೋರ್ಷನ್ ನೋಡಿದ್ರೆ ರೆಡ್ ಅಲ್ಲಿ ಕಾಣ, ಇದು ಈ ಸೈಡ್ ಎಲ್ಲೋ ಇಲ್ಲಿ ಬಂದಿದೆ. ನಮಗೆ ಈ ಸೈಡ್ ಎಲ್ಲೋ ಬೇಕಾಗಿಲ್ಲ ಫ್ರೆಂಡ್ಸ್, ನಾನು ಏನು ಮಾಡ್ತೀನಿ ಇದನ್ನು ಡಿಲೀಟ್ ಮಾಡ್ತೀನಿ. ಸೊ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗಿ ಹೋಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಾಗುತ್ತೆ, ಇಲ್ಲಿಂದ ಫ್ರೆಂಡ್ಸ್ ನೀವೇನು ಮಾಡಿದ್ರ ಮೇಲೆ ಮತ್ತೆ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನಿಮಗೆ ಒಂದು ಆಪ್ಷನ್ ನೋಡೋಕೆ ಸಿಗುತ್ತೆ, ಪ್ಯಾನ್ ಝೂಮ್ ಅಂತ. ಸೊ ಸಿಂಪ್ಲಿ ಫ್ರೆಂಡ್ಸ್ ನೀವು ಪ್ಯಾನ್ ಝೂಮ್ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾವೇನು ಮಾಡೋಣ, ಇದನ್ನ ಸ್ವಲ್ಪ ಸ್ಕ್ರೀನ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಸೈಡಲ್ಲಿ ಫ್ರೆಂಡ್ಸ್ ನಿಮಗೆ ಬ್ಲಾಕ್ ಬರ್ತದೆ, ಹಾಗೂ ಇಲ್ಲಿ ಏನು ಬರ್ದಿರುತ್ತಲ್ಲ ಅದು ಜನರಿಗೆ ಡಿಸ್ಪ್ಲೇ ಆಗಬಾರ್ದು. ಸೊ ಇಲ್ಲಿ ನಾನು ಬರ್ದಿರೋದು ಏನು ಮಾಡ್ತೀನಿ, ಅದನ್ನು ಕೂಡ ರಿಮೂವ್ ಮಾಡ್ತೀನಿ. ಸೊ ಈ ರೀತಿ ಫ್ರೆಂಡ್ಸ್ ಏನು ಮಾಡ್ತೀನಿ, ಸ್ವಲ್ಪ ಸ್ಕ್ರೀನ್ ಸೈಜು ದೊಡ್ಡದು ಮಾಡ್ಕೋತಿದ್ದೀನಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದರಿಂದ ಏನಾಗಿದೆ, ಇವಾಗ ನಮ್ಮ ಸ್ಕ್ರೀನ್ ಸರಿಯಾಗಿ ಫಿಟ್ ಆಗಿದೆ. ಓಕೆ, ಸಿಂಪಲ್. ನೆಕ್ಸ್ಟ್ ಫ್ರೆಂಡ್ಸ್ ಇಷ್ಟ ನಂತರ ಮಿಡಲ್ ನಿಮಗೆ ಈಕ್ವಲ್ ಸಿಂಬಲ್ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಓಕೆ, ಸೊ ಇವಾಗ ಫ್ರೆಂಡ್ಸ್ ಇಷ್ಟ ಆಯಿತು. ನೆಕ್ಸ್ಟ್ ಫ್ರೆಂಡ್ಸ್ ನಮ್ಗೆ ಏನು ಮಾಡಬೇಕಾಗುತ್ತೆ, ಅದಕ್ಕೆ ವೈಸ್ ಓವರ್ನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ವೈಸ್ ಓವರ್ ಕೊಡೋಕ್ಕೆ 2 ಆಪ್ಷನ್ ಇದೆ. ಫಸ್ಟ್ ಒಂದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಇದರಲ್ಲಿ ನೀವು ಡೈರೆಕ್ಟಾಗಿ ವೈಸ್ ಓವರ್ನ ಕೊಡಬಹುದು. ಇಲ್ಲಿ ರೆಕಾರ್ಡ್ ಅಂತ ನಿಮಗೆ ಆಪ್ಷನ್ ಸಿಗುತ್ತೆ. ಹಾಗೂ ಫ್ರೆಂಡ್ಸ್ ಸೆಕೆಂಡ್ ಆಪ್ಷನ್ ಏನಂದ್ರೆ ನೀವೇನು ಮಾಡ್ಬೋದು, ಸಪ್ರೇಟಾಗಿ ಫ್ರೆಂಡ್ಸ್ ಮೊಬೈಲ್ ಫೋನಲ್ಲಿ ವಾಯ್ಸ್ ರೆಕಾರ್ಡನ್ನು ಮಾಡ್ಬೋದು. ಓಕೆ, ಆನಂತರ ಆ ಫೈಲನ್ನು ಇದರಲ್ಲಿ ಇಂಪೋರ್ಟ್ ಮಾಡ್ಬೋದು. ಸೊ ಇಂಪೋರ್ಟ್ ಅದು ಹೇಗೆ ಮಾಡೋದು, ಸೊ ಸಿಂಪ್ಲಿ ಫ್ರೆಂಡ್ಸ್ ಇಲ್ಲಿ ಲೇಯರ್ಸ್ ಅಲ್ಲಿ ಬಂದು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ಅನ್ಕೊಳ್ಳಿ, ಇಲ್ಲಿಂದ ನೀವು ರೆಕಾರ್ಡ್ ಮಾಡಿರೋಂಥ ಆಡಿಯೋ ಫೈಲ್ ಅನ್ನು ಇದರಲ್ಲಿ ಇಂಪೋರ್ಟ್ ಮಾಡ್ಬೋದು. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಸಜೆಷನ್ ಮಾಡ್ತೀನಿ, ನೀವೇನು ಮಾಡಿ, ಒಂದು ಮೈಕ್ ತೊಗೊಳ್ಳಿ. ಒಳ್ಳೆ ಮೈಕ್ ಅಂದರೆ ಫ್ರೆಂಡ್ಸ್ ಅದಕ್ಕೆ ಅಷ್ಟೊಂದು ಕಾಸ್ಟ್ಲಿ ಇರೋದಿಲ್ಲ. ಒಂದು ₹1000 ಒಳಗಡೆ ನಿಮಗೆ ಒಂದು ಬೋಯಾ ಮೈಕ್ ಸಿಗುತ್ತೆ, ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮದು ವಾಯ್ಸ್ ಕ್ಲಿಯರಿಟಿ ಇರುತ್ತೆ. ಓಕೆ, ಸೊ ಹೀಗಾಗಿ ನಿಮಗೆ ವ್ಯೂಸ್ ಕೂಡ ಜಾಸ್ತಿ ಬರುತ್ತೆ. ಸೊ ಬೇಗ ನೀವು ಗ್ರೋ ಆಗ್ಬೋದು. ಓಕೆ, ನಾನು ನಿಮಗೆ ಸಜೆಷನ್ ಮಾಡ್ತಿದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಅಮೌಂಟ್ ಇರಲಿಲ್ಲ ಅಂದರೆ ಸದ್ಯಕ್ಕೆ ವರಿ ಮಾಡೋಕೆ ಹೋಗ್ಬಿಡಿ, ಇದರಲ್ಲಿ ಕೂಡ ನೀವು ವಾಯ್ಸ್ ಓವರ್ನ ಕೊಡ್ಬೋದು. ಇದರಲ್ಲಿ ಹೇಗೆ ನೀವು ವಾಯ್ಸ್ ಓವರ್ ಕೊಡೋದು ಅಂತ ನಿಮಗೆ ಹೇಳ್ತಿದ್ದೀನಿ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲಿ ನೋಡ್ತಾರ ರೆಕಾರ್ಡ್ ಅಂತ ನಿಮಗೆ ಆಪ್ಷನ್ ನೋಡೋಕೆ ಸಿಗುತ್ತೆ ನೋಡಿ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಫ್ರೆಂಡ್ಸ್ ಇದು ರೆಕಾರ್ಡ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಇವಾಗ ಫ್ರೆಂಡ್ಸ್ ನಿಮ್ಗೆ ಏನು ರೆಕಾರ್ಡ್ ಮಾಡಬೇಕಾಗುತ್ತೆ ಅಂದರೆ, ನೀವು ಅವಾಗಲೇ ಏನು ಸ್ಟೋರಿ ಹೇಳ್ತಿದ್ರಲ್ಲ ಅದನ್ನೇ ಫ್ರೆಂಡ್ಸ್ ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ಓಕೆ, ಅದು ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಈ ಏರ್ಪೋರ್ಟಲ್ಲಿ ತುಂಬಾನೇ ಸ್ಮಗ್ಲಿಂಗ್ ನಡೀತಾ ಇತ್ತು. ಈ ಪೊಲೀಸ್ ಆಫೀಸರ್ ಎಷ್ಟೇ ಬ್ಯಾಗ್ಗಳನ್ನು ಚೆಕ್ ಮಾಡಿದ್ರು, ಎಲ್ರಿಗೂ ಚೆಕ್ ಮಾಡಿದ್ರು ಕೂಡ ಇವನಿಗೆ ಯಾರು ಸ್ಮಗ್ಲರ್ ಇದ್ದಾರೆ ಅಂತ ಇವನಿಗೆ ಅರ್ಥ ಆಗ್ತಾ ಇರಲಿಲ್ಲ. ಇದರಿಂದ ಈ ಪೊಲೀಸ್ ಆಫೀಸರ್ ಗಾಬರಿ ಆದ. ಯಾಕಂದರೆ ಎಲ್ಲಿ ನಂದು ಕೆಲಸ
ಹೋಗುತ್ತೋ, ಎಲ್ಲಿ ನಾನು ಕೆಲಸ ಕಳ್ಕೊತೀನೋ ಅಂತ ಅನ್ಕೊಂಡು ಇನ್ನೂ ಟೆನ್ಷನ್ ಅಲ್ಲಿ ಇರ್ತಾ ಇದ್ದ. ಸೊ ಈ ಪೊಲೀಸ್ ಆಫೀಸರ್ ಸ್ಮಗ್ಲರ್ ಅನ್ನ ಪತ್ತೆ ಹಚ್ಚಲು ಒಬ್ಬ ಮೇಹುಲ್ ಅನ್ನೋ ಡಿಟೆಕ್ಟಿವ್ ನ ಕರೆಸ್ತಾನೆ. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಈ ರೀತಿ ಅಲ್ಲಿ ನೀವು ಬರ್ದಿರುತ್ತಿಲ್ಲ ಆ ಸ್ಟೋರಿನ ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳಬೇಕಾಗುತ್ತೆ. ಓಕೆ, ಸೊ ಸಿಂಪಲ್. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಸ್ಟೋರಿ ಹೇಳಬೇಕಾಗುತ್ತೆ. ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್, ನೀವು ಏನು ಓದಿರ್ತಿರೋದು ಮರ್ತು ಹೋದ್ರೆ ನೀವು ಏನು ಮಾಡ್ಬೋದು, ಮತ್ತೆ ಬ್ಯಾಕ್ ಬನ್ನಿ ಫ್ರೆಂಡ್ಸ್, ಬ್ಯಾಕ್ ಬಂದು ಆ ಆ್ಯಪ್ ಅನ್ನು ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಒಂದು ಸೆಕೆಂಡ್ ನಿಮಗೆ ತೋರಿಸ್ತೀನಿ. ಆ್ಯಪ್ ಮೇಲೆ ನಾವು ಓಪನ್ ಮಾಡೋಣ. ಸೊ ಆ್ಯಪ್ ಅನ್ನು ಓಪನ್ ಮಾಡ್ತಾ ಇದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಮೇಲೆ ಬರ್ತಾ ಇದೀನಿ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಫಸ್ಟ್ ಕೇಸ್ ಮೇಲೆ ಹೋಗ್ತಾ ಇದೀನಿ ನಾನು. ಮತ್ತೆ ಫ್ರೆಂಡ್ಸ್ ನಾನು ರಿಪೀಟ್ ಮಾಡಿ ನೋಡ್ತಾ ಇದೀನಿ. ಸೊ ಇಲ್ಲಿ ಫಸ್ಟ್ ಕೇಸ್ ನಾವು ಸೆಲೆಕ್ಟ್ ಮಾಡೋಣ. ಕೇಸ್ ಫಸ್ಟ್ ಇದೆ, ನಾನು ಇದನ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ನೀವು ಓದಕ್ಕೆ ಶುರು ಮಾಡಿ. ಏನು ನೀವು ಮರ್ತು ಹೋದ್ರೆ ಇಲ್ಲಿಂದ ಫ್ರೆಂಡ್ಸ್ ನೀವು ಓದಬಹುದು. ಆದ ನಂತರ ಮತ್ತೆ ಫ್ರೆಂಡ್ಸ್ ನೀವೇನ್ ಮಾಡಿ, ನಿಮ್ಮ ಎಡಿಟಿಂಗ್ ಸಾಫ್ಟ್ವೇರ್ ಅಲ್ಲಿ ಬನ್ನಿ. ಎಡಿಟಿಂಗ್ ಸಾಫ್ಟ್ವೇರ್ ಅಲ್ಲಿ ಬಂದು ಇಲ್ಲಿಂದ ವಾಯ್ಸ್ ಓವರ್ ಕೊಡಕ್ಕೆ ಶುರು ಮಾಡಿ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ವಾಯ್ಸ್ ಓವರ್ ಕೊಟ್ಟ ಆದ ನಂತರ ನಿಮ್ದು ವಿಡಿಯೋ ರೆಡಿ ಆದ ನಂತರ ಇದನ್ನ ಇಂಪೋರ್ಟ್ ಮಾಡಬೇಕಾಗುತ್ತೆ. ಇಂಪೋರ್ಟ್ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ. ಸೊ ಮೊದಲಿಗೆ ಫ್ರೆಂಡ್ಸ್ ನಾನು ಮಾಡ್ತಿಲ್ಲ, ಸ್ಪ್ಲಿಟ್ ಮಾಡ್ತಿದ್ದೀನಿ. ಸ್ಪ್ಲಿಟ್ ಮಾಡಿದ್ದನ್ನ ಈ ಪೋರ್ಷನ್ ಡಿಲೀಟ್ ಮಾಡ್ತಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇಂಪೋರ್ಟ್ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ. ಇಂಪೋರ್ಟ್ ಮಾಡೋಗೋಸ್ಕರ ಮೇಲ್ಗಡೆ ನಿಮಗೆ ಒಂದು ಎರೋ ಮಾರ್ಕ್ ಕಾಣ್ತಿದೆ ನೋಡಿ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಸೇವ್ ಆಸ್ ವಿಡಿಯೋ ಅಂತ ಇಲ್ಲಿ ಆಪ್ಷನ್ ನಿಮಗೆ ನೋಡಕ್ಕೆ ಸಿಗ್ತದೆ ಇಲ್ಲ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಇದು ಇಂಪೋರ್ಟ್ ಆಗಕ್ಕೆ ಶುರು ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇದು ಇಂಪೋರ್ಟ್ ಆದ ನಂತರ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಸಿಂಪ್ಲಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸಪೋಸ್ ಫ್ರೆಂಡ್ಸ್ ನಿಮಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅನ್ನ ಹೇಗೆ ಅಪ್ಲೋಡ್ ಮಾಡೋದು ಗೊತ್ತಿರಲಿಲ್ಲ ಅಂದ್ರೆ ನಾನು ಬೇರೆ ಚಾನಲ್ ಫ್ರೆಂಡ್ಸ್ ನಾನು ಆಲ್ರೆಡಿ ಇದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ. ಅದನ್ನ ಫ್ರೆಂಡ್ಸ್ ನೀವು ಹೋಗಿ ನೋಡಬಹುದು. ಅದರಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳಿದೆ ಹೇಗೆ ನೀವು ಯೂಟ್ಯೂಬ್ ಅಲ್ಲಿ ಚಾನಲ್ ಕ್ರಿಯೇಟ್ ಮಾಡೋದು ಹಾಗೂ ಹೇಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ಅಂತ. ಓಕೆ, ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನಂದು ಎಡಿಟಿಂಗ್ ಕಂಪ್ಲೀಟ್ ಆಗಿದೆ. ಇದನ್ನ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಇತ್ತೀಚಿನ ದಿನಗಳಲ್ಲಿ ಈ ಏರ್ಪೋರ್ಟ್ ಅಲ್ಲಿ ತುಂಬಾನೇ ಸ್ಮಗ್ಲಿಂಗ್ ನಡೀತಾ ಇತ್ತು. ಈ ಪೊಲೀಸ್ ಆಫೀಸರ್ ಎಷ್ಟೇ ಬ್ಯಾಗ್ ಗಳನ್ನ ಚೆಕ್ ಮಾಡಿದ್ರು, ಎಲ್ರಿಗೂ ಚೆಕ್ ಮಾಡಿದ್ರು ಕೂಡ ಇವನಿಗೆ ಯಾರು ಸ್ಮಗ್ಲರ್ ಇದ್ದಾರೆ ಅಂತ ಇವನಿಗೆ ಅರ್ಥ ಆಗ್ತಾ ಇರಲಿಲ್ಲ. ಇದರಿಂದ ಈ ಪೊಲೀಸ್ ಆಫೀಸರ್ ಗಾಬರಿ ಆದ. ಯಾಕಂದ್ರೆ ಎಲ್ಲಿ ನಂದು ಕೆಲಸ ಹೋಗುತ್ತೋ, ಎಲ್ಲಿ ನಾನು ಕೆಲಸ ಕಳ್ಕೊತೀನೋ ಅಂತ ಅನ್ಕೊಂಡು ಇನ್ನೂ ಟೆನ್ಷನ್ ಅಲ್ಲಿ ಇರ್ತಾ ಇದ್ದ. ಸೊ ಈ ಪೊಲೀಸ್ ಆಫೀಸರ್ ಸ್ಮಗ್ಲರ್ ಅನ್ನ ಪತ್ತೆ ಹಚ್ಚಲು ಒಬ್ಬ ಮೇಹುಲ್ ಅನ್ನೋ ಡಿಟೆಕ್ಟಿವ್ ನ ಕರೆಸ್ತಾನೆ. ಐ ನೋ ಫ್ರೆಂಡ್ಸ್, ನಾ ಅಷ್ಟೊಂದು ಸರಿಯಾಗಿ ಇದು ವಾಯ್ಸ್ ಕೊಡ್ಲಿಲ್ಲ, ಯಾಕಂದ್ರೆ ನಿಮಗೆ ಎಕ್ಸಾಂಪಲ್ ಗೋಸ್ಕರ ಹೇಳ್ತಾ ಇರೋದು. ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಇನ್ನೂ ಚೆನ್ನಾಗಿ ವಾಯ್ಸ್ ಅನ್ನ ಕೊಡಬೇಕಾಗುತ್ತೆ. ಸೊ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ನೀವೇನ್ ಮಾಡಬಹುದು, ಇಲ್ಲಿ ಫ್ರೆಂಡ್ಸ್ ನಮಗೆ ಇದೇನ್ ಚಾನಲ್ ತೋರಿಸಿದಿನಲ್ಲ, ಡಿಟೆಕ್ಟಿವ್ ಮೇಹುಲ್ ಹಾಗೂ ಮತ್ತೆ ಇಲ್ಲಿ ಇನ್ನೊಂದು ಚಾನಲ್ ಇದೆ, ಇಲ್ಲಿ ನೋಡ್ತಾ ಇರೋದು ಮೈಂಡ್ ಯುವರ್ ಲಾಜಿಕ್ ಅಂತ. ಈ ಎರಡು ಚಾನಲ್ ಫ್ರೆಂಡ್ಸ್ ನೀವು ಬಂದು ನೋಡಬಹುದು. ಅವರು ಯಾವ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿದರೆ ಹಾಗೂ ಯಾವ ರೀತಿ ಅವರು ವಾಯ್ಸ್ ಓವರ್ ಕೊಡ್ತಿದ್ದಾರೆ, ಹೇಗೆ ಅವರು ಎಡಿಟಿಂಗ್ ಮಾಡಿದ್ದಾರೆ ಅಂತ ಇಲ್ಲಿಂದ ಬಂದು ನೀವು ಸ್ವಲ್ಪ ನೋಡಬಹುದು. ಅದ್ರ ಬೇಸಿಸ್ ಮೇಲೆ ಫ್ರೆಂಡ್ಸ್ ನೀವು ಕೂಡ ಸ್ವಲ್ಪ ಚೆನ್ನಾಗಿ ವಾಯ್ಸ್ ಓವರ್ ಕೊಡಿ, ಎಡಿಟಿಂಗ್ ಕೂಡ ನೀವು ಇಂಪ್ರೂವ್ ಮಾಡ್ಕೋಬಹುದು. ಓಕೆ, ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಜಸ್ಟ್ ಕೇವಲ ಒಂದೆರಡು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ವ್ಯೂಸ್ ಬರೋದಿಲ್ಲ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಕನ್ಸಿಸ್ಟೆಂಟ್ ಆಗಿ ರೆಗ್ಯುಲರ್ ಆಗಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಡೈಲಿ ಫ್ರೆಂಡ್ಸ್ ಒಂದಾದ್ರೂ ವಿಡಿಯೋನ ಅಪ್ಲೋಡ್ ಮಾಡಿ. ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ. ನಾನು ನಿಮ್ಗೆ ಹೇಳ್ತಾ ಇಲ್ಲ ನೀವು ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ನಾಳೆಯಿಂದ ನಿಮಗೆ ಮಿಲಿಯನ್ಸ್ ವ್ಯೂಸ್ ಬರುತ್ತೆ, ಮಿಲಿಯನ್ಸ್ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ನಿಮಗೆ ಹೇಳ್ತಿಲ್ಲ. ಇದು ಆಗೋದಿಲ್ಲ ಫ್ರೆಂಡ್ಸ್, ಆ ರೀತಿ ಇರೋದಿಲ್ಲ. ಇದೇನು ಯೂಟ್ಯೂಬ್ ಇದೆಲ್ಲ ಫ್ರೆಂಡ್ಸ್, ಇದು ಲಾಂಗ್ ಟರ್ಮ್ ಗೇಮ್ ಇದೆ. ಸೊ ಸ್ವಲ್ಪ ನಿಮಗೆ ಟೈಮ್ ಕೊಡಬೇಕಾಗುತ್ತೆ, ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಮುಂದೆ ಪ್ರೂಫ್ ಇದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವರಿಗೆ 3 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಹಾಗೂ ಪ್ರತಿಯೊಂದು ವಿಡಿಯೋ ಮೇಲೆ ಫ್ರೆಂಡ್ಸ್ ಇವರಿಗೆ ಮಿಲಿಯನ್ ಅಲ್ಲಿ ವ್ಯೂಸ್ ಹೋಗ್ತಾ ಇದೆ. ಹಾಗೂ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಇನ್ನೊಂದು ಚಾನಲ್ ಇದೆ, ಇವರಿಗೆ ಫ್ರೆಂಡ್ಸ್ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಇಲ್ಲಿ ಫ್ರೆಂಡ್ಸ್ ಇವ್ರಿಗೆ ವ್ಯೂಸ್ ಬರ್ತದೆ, ಸಬ್ಸ್ಕ್ರೈಬರ್ಸ್ ಬರ್ತಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಫ್ರೆಂಡ್ಸ್ ನಿಮಗೂ ಬರುತ್ತೆ. ಬಟ್ ನಿಮಗೆ ಇವ್ರ ತರ ಕಷ್ಟಪಡಬೇಕಾಗುತ್ತೆ, ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಬೇಕಾಗುತ್ತೆ. ಓಕೆ, ಐ ಹೋಪ್ ನೀವು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಬರೆಯಕ್ಕೆ ಹೋಗ್ಬಿಡಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು.